ಮುಳಬಾಗಿಲು ತಾಲೂಕಿನ ಗೌರವಾನ್ವಿತ ಹರಿಸರ್ ಅವರು ಕೂಡ ಯೋಜನಾಧಿಕಾರಿಗಳು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡ್ತಾ ಇರುವಂತಹ ಕೆಲಸಗಳು ಯಾವೂ ಇಲ್ಲ ಎನ್ನುವಂಥದ್ದು. ಬಹುಶಃ ಇವತ್ತು ಸರ್ಕಾರದ ಯೋಜನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ಸರ್ಕಾರದ ಯೋಜನೆಗಳು ಸಮಾಜದ ಒಂದು ಕಟ್ಟ ಕಡೆಗೆ ಮಾನವನಿಗೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತೇಳಿ ನಾವ್ಯಾರು ನಿಮಗೆ ಹೇಳೋದಿಲ್ಲ, ನೀವೆಲ್ಲರೂ ಸಹ ಕೇಳತಕ್ಕಂಥವರಾಗಿದ್ದೀರಿ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನ ಸಮಾಜದೊಳಗೆ ಪ್ರತಿಯೊಬ್ಬ ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂತದ್ದು ನಿಜಕ್ಕೂ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ. ದೇವಾಲಯಗಳ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಮಾಸಾಶನ ಆಗಿರ್ಬೋದು, ಇವತ್ತು ಮನೆಗಳಲ್ಲಿ ಮತ್ತೆ ವಿಶೇಷವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಡುವಂತಹದ್ದಾಗಿರ್ಬೋದು, ಹಲವಾರು ಸೌಲಭ್ಯಗಳನ್ನು ಇವತ್ತು ಸಮಾಜದ ಎಲ್ಲ ವ್ಯಕ್ತಿಗಳು ಕೊಡ್ತಾ ಇರುವಂತಹ ಸಂಸ್ಥೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂಥದ್ದು. ಯಾಕೆ ಇಷ್ಟೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರವಾಗಿ ಯಾಕೆ ಇಷ್ಟೊಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮನುಷ್ಯ ಈ ಒಂದು ಜನ್ಮವನ್ನು ಪಡೆದುಕೊಂಡು ಬಂದಂತ ಸಂದರ್ಭದೊಳಗೆ ಎಲ್ಲವನ್ನ ಮರೆತಾ ಇರುವಂತದ್ದು ಬಹಳಷ್ಟು ದುರಾದೃಷ್ಟಕರ ಎನ್ನುವಂಥದ್ದು. ಮನುಷ್ಯ ಅಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನು ಕಲಿತಾ ಇದ್ದಾನೆ, ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತಾ ಇದ್ದಾನೆ. ಆದರೆ ಮನುಷ್ಯನಂತೆ ಬಾಳ್ತಕ್ಕಂಥದ್ದು ಮರೆತಾ ಇದ್ದಾನೆ ಇವತ್ತಿನ ದಿನ. ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದರೆ ಮನುಷ್ಯನಲ್ಲಿ ಇರುವಂತಹ ಅಜ್ಞಾನ, ಅಧರ್ಮದ ಅಟ್ಟಾಸ ಇವತ್ತಿನ ದಿನ ಅವನನ್ನ ಆ ಒಂದು ಕೀಳು ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಅಂತ ಕೆಲಸಗಳು ಆಗಬಾರದು ಎನ್ನುವಂತ ಉದ್ದೇಶದಿಂದ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನಿಗೊಂದು ಧರ್ಮದ ಆಚರಣೆಗಳು, ಧಾರ್ಮಿಕ ಮೌಲ್ಯಗಳನ್ನ ಇವತ್ತಿನ ದಿನ ಬಿತ್ತಕ್ಕಂತ ಕೆಲಸ ಇವತ್ತು ಈ ಸಂಸ್ಥೆ ಮಾಡ್ತಾ ಇರುವಂತದ್ದಾಗಿದೆ. ಬಹುಶಃ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ, ಕಳಬೇಡ ಕೊಲಬೇಡ, ವಿಷಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವಂತ ಮಾತು. ಇವತ್ತಿನ ದಿನ ಮನುಷ್ಯ ಈ ಒಂದು ಮನುಷ್ಯ ದೇಹವನ್ನು ಪಡೆದಿದ್ದಾನೆ ಅಂತ ಹೇಳಿದ್ರೆ ಅವನು ಮಾಡಿರುವಂತ ಒಂದು ಪೂರ್ವ ಜನ್ಮದ ಒಂದು ವಿಶೇಷ ಗುಣ ಇವತ್ತು ಮನುಷ್ಯ ಜನ್ಮವನ್ನು ಪಡೆದಿರುವಂತದ್ದು. ಅದಕ್ಕೆ ಸುಭಾಷಿತಕಾರನ ಮಾತನ್ನು ಹೇಳಿದ್ದಾರೆ, ಬಹುಜನ್ಮ ಕೃತೈ ಪುಣ್ಯ ಪ್ರಕ್ಷಿಣೆ ಪಾಪ ಬಂಜರೆ ಶುದ್ಧಾಂತ ಕರುಣ ಜೈ ಪಿಂಡ ಶಬ್ದೇನ ಗೀತೆ ಅನ್ನುವಂತ ಮಾತು. ಅಂದ್ರೆ ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೆ ಗುಜ್ಜನಹಳ್ಳಿ ಮಂಜುನಾಥ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ.